ಡೈಲಿಂಗ್ಸ್ ಬಿದ್ರೆ ಅಷ್ಟೇ ಇವಾಗ ನೋಡಿ ಹೆಂಗಿದೆ ನೀರು. ಸೂಪರ್ ಅಲ್ಲ, ಹೀರೋ ಕಣ ನೀನು. ಬಟ್ ಉತ್ತರ ಪ್ರದೇಶನ ಫೇಮಸ್ ಆಟೋ ನೋಡಿ ಡಾರ್ಲಿಂಗ್ಸ್, ತೋರಿಸ್ತೀನಿ ನೋಡಿ. ಇವಾಗ ಗೇರ್ ಬಾಕ್ಸ್ ಎಲ್ಲಿದೆ ನೋಡಿ, ಎಲ್ಲಿ ಕೂರ್ಸಿರಿ ಇವ್ರಿಗೆ ಗೇರ್ ಹೆಂಗೆ ಹಾಕ್ತಾರೆ ನಾನು ನೋಡ್ಬೇಕು ಇವಾಗ. ನೋಡಿ ನಮಗೆ ಹಂಸ ಅವ್ರು ಸಿಕ್ಕಿದ್ದಾರೆ. ಹಂಸ ಅವ್ರು ಗೊತ್ತು ಅನ್ಸುತ್ತೆ. ಇಲ್ಲಿ ಒಂದು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ದಟ್ ವಾಸ್ ದ ಓಲ್ಡ್ ರಾಮ್ ಮಂದಿರ್ ಅಂತೆ. ನಮಸ್ಕಾರ, ನನ್ನ ಹೆಸರು ಪವನ್ ಅಂದ್ಬಿಟ್ಟು. ನಿಮ್ಮೆಲ್ಲರಿಗೂ ಅಯೋಧ್ಯೆಗೆ ಶ್ರೀರಾಮ ಜನ್ಮಭೂಮಿಗೆ ಸ್ವಾಗತ ಸುಸ್ವಾಗತ. ನ್ಯೂ ಹೋಟೆಲ್ ಪಾಸ್ ಮೇ ಹೋಟೆಲ್ ಹೇ. ನೋಡಿ ಡಾರ್ಲಿಂಗ್ಸ್, ಲಕ್ನೋ ಏರ್ಪೋರ್ಟ್. ರಾಮನ ಸಾಂಗ್ ಆಗ್ತಾ ಇದೆ, ಲೈಟ್ ಆಗಿ ಸೂರ್ಯ ಮುಳುಗ್ತಾ ಇದ್ದಾನೆ. ವಾವ್, ವಾಟ್ ಎ ಫೀಲಿಂಗ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್ ಬಂದು ಲ್ಯಾಂಡ್ ಆಗಿದ್ದೀವಿ ಲಕ್ನೋ ಏರ್ಪೋರ್ಟಿಗೆ. ಬನ್ನಿ ಲಕ್ನೋ ಏರ್ಪೋರ್ಟ್ನ ನೋಡೋಣ. ಖಾನ್ ಅಲ್ಲಿ ನೋಡಿ ಎಲ್ಲ ಇನ್ನ ಇಳಿತಾ ಇದ್ದಾರೆ. ನೋಡಿ ಡಾರ್ಲಿಂಗ್ಸ್, ಲಕ್ನೋ ಏರ್ಪೋರ್ಟ್. ನಮ್ಮ ಬ್ಯಾಗೇಜ್ ಕೌಂಟರ್ ಬಂದು 6 ಅಲ್ಲಿದೆ ಅಲ್ಲ, 6 ಅಲ್ಲಿ ಸಿಗುತ್ತೆ ನಮ್ಮ ಲಗೇಜು. ವಿಲ್ ಗೋ ಆ್ಯಂಡ್ ಕಲೆಕ್ಟ್. ಇಲ್ಲೂ ಇದೆ ನೋಡಿ ಡಾರ್ಲಿಂಗ್ಸ್. ಇದು ಈ ಥರ ಟರ್ನ್ ಆಗ್ತಾ ಇರುತ್ತೆ, ಇದು ಸುತ್ಕೊಂಡು ಬರ್ತಾ ಇರುತ್ತೆ. ನಮ್ಮ ಲಗೇಜ್, ನಮ್ದು ಏನು ಕೌಂಟರ್ ಕೊಟ್ಟಿದ್ದಾರೆ, ಈ ಕೌಂಟರ್ ಹತ್ರ ನಿಂತ್ಕೊಂಡ್ರೆ ನಮ್ಮ ಲಗೇಜ್ ಬರೋತಂಗೆ ವೆಯ್ಟ್ ಮಾಡ್ತಾ ಇರಬೇಕು. ಇದು ನಮ್ದು ಅಲ್ಲ, ಇದು ನಮ್ದು ಅಲ್ಲ. ಸೊ ಆ ಥರ ಅದು ಹಿಂಗೆ ಸುತ್ಕೊಂಡು ಬರುತ್ತೆ. ವಿ ಹ್ಯಾವ್ ಟು ಟೇಕ್. ಎಸ್, ಅಲ್ಲಿಂದ ಬರ್ತಾ ಇದೆ. ನನ್ನ ಲಗೇಜ್ ಇನ್ನೂ ಬಂದಿಲ್ಲ, ನಾವು ಗೊತ್ತಾಗ್ತದೆ. ಎಸ್, ಒಂದು ಬಂತು, ನಾವು ಎತ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ. ಎಷ್ಟು ಸೇಫ್ಟಿ ಇದೆ ನೋಡಿ ಡಾರ್ಲಿಂಗ್ಸ್. ಬಾರ್ ಕೋಡಿಂಗ್ ಎಲ್ಲ ಇದೆ ನಮ್ಮ ಪ್ಯಾಕೇಜಿಗೆ, ಅಂದರೆ ನಮ್ಮ ಲಗೇಜಿಗೆ. ನೋಡಿ ನಮಗೆ ಹಂಸ ಅವ್ರು ಸಿಕ್ಕಿದ್ದಾರೆ. ಹಂಸ ಅವ್ರು ಗೊತ್ತು ಅನ್ಸುತ್ತೆ. ಯಾರ್ಯಾರು ಬಂದಿದ್ದೀರಾ? ಅಮ್ಮ ಬಂದಿದ್ದಾರಾ? ಓಕೆ ಡಾರ್ಲಿಂಗ್ಸ್, ಇವಾಗ ನಾವು ಲಕ್ನೋ ಏರ್ಪೋರ್ಟಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಅಯೋಧ್ಯೆಗೆ ಓಡ್ತೀವಿ. ದಿಸ್ ಈಸ್ ಅವರ್ ಬ್ಯಾಚ್. ಮೂವ್ ಆಗ್ತಾ ಇದೆ, ಹೀಗೆ ಹೋಗೋಣ. ಡಾರ್ಲಿಂಗ್ಸ್ ID ಕೊಟ್ಟಿದ್ದಾರೆ. ನಾವು ಕಾಲೇಜಲ್ಲೇ ID ಹಾಕಲ್ಲ ಡಾರ್ಲಿಂಗ್ಸ್. ಇಲ್ಲಿ ಹಾಕೊತೀನಿ ಐಡಿನ. ನೋವೇ. ಏರ್ಪೋರ್ಟಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ಬಸ್ ವೆಯ್ಟ್ ಇರುತ್ತೆ. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟು ಸೂಪರ್ ಆಗಿದೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಸೊ ದಿಸ್ ಈಸ್ ಅವರ್ ಬಸ್, ವಿಲ್ ಗೋ. ನನ್ನ ವ್ಲಾಗ್ ಆಗ್ತಿದೆ. ನನ್ನ ವ್ಲಾಗಲ್ಲಿ ಪರಿಚಯ ಮಾಡಿಸ್ತೀನಿ ನೋಡಿ. ಹಂಸ ಅವ್ರು ಬಂದಿದ್ದಾರೆ ನಮ್ಮ ಜೊತೆ. ಅಂದರೆ ತುಂಬ ಜನ ಇದ್ದಾರೆ, ಬಟ್ ನಾನು ಒಬ್ಬನೇ ಹುಡುಗನ್ನ ಹಾಕ್ಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಎಲ್ಲ ಬರೀ ಹುಡುಗಿರ್ನ ಕರೆದು ಅಷ್ಟೇ ಒಟ್ಟಿಗೆ ಬೆಳಿಬೇಕು ಎಲ್ರು. ಬಟ್ ನಂಗೆ ಒಂದು ಡೌಟ್ ಏನಂದರೆ, ಇದನ್ನ ಕೊಟ್ಟಿದ್ದಾರೆ, ಸ್ಟ್ರಾ ಕೊಟ್ಟಿಲ್ಲ. ಹಂಗೆ ಕುಡಿಬೇಕಾ ಅಂತ. ನನಗೆ ಕೊಟ್ಟಿಲ್ಲ, ಊಟ ಕೊಟ್ಟಿದ್ದಾರೆ ಹೋಗ್ತಾ ಮಾಡ್ಕೊಳ್ಳಿ ಅಂತ. ಬಿಕಾಸ್ 3 hour ಜರ್ನಿ ಇದೆ. ಒಂದು ಜ್ಯೂಸ್ ಕೊಟ್ಟಿದ್ದಾರೆ, ಅಲ್ಲಿ ವಾಟರ್ ಬಾಟಲ್ಸ್ ಇದೆ. ಈಗ ನಾನು ಇಲ್ಲಿ ಹಾಕೋದು ಕರೆಕ್ಟಾಗಿ ಬಿದ್ದರೆ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಹೇಳಲ್ಲ, ಸೀಕ್ರೆಟ್. ಹೊಡ್ತಾ ಇದೀವಿ ಡಾರ್ಲಿಂಗ್ಸ್. ಲಕ್ನೋ ಏರ್ಪೋರ್ಟಿಂದ ಬಿಟ್ಟು ಸಪ್ರೇಟ್ ಒಂದು ಬಸ್ ಹೋಗ್ತಾ ಇದೆ, ಅದರಿಂದ ನಾವು ಹೋಗ್ತಾ ಇದ್ದೀವಿ. ಮೇ ಬಿ 3 hours ಅನಿಸುತ್ತೆ. ಸೊ ಅದಕ್ಕೆ ತಿಂಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಪಲಾವ್ ಮತ್ತು ಮೊಸರನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಡೆ ನನಗೆ ಚೆಲ್ಬಿಟ್ಟಿದೆ. ವೆರಿ ಬ್ಯಾಡ್. ಜಸ್ಟ್ 2 hours ಆರ್ ಬಿಟ್ವೀನ್ 2 to 3 hours ಒಳಗಡೆ ನಾವು ಅಯೋಧ್ಯೆಗೆ ರೀಚ್ ಆಗ್ಬಿಟ್ವಿ ಡಾರ್ಲಿಂಗ್ಸ್. ಹನುಮಾನ್ ಗಡಿ ಬಂದು 84 ಸ್ಟೆಪ್ಸ್ ಇದೆ. ಯಾರಿಗೆ ಹತ್ತಕ್ಕಾಗುತ್ತೆ ಹತ್ಬೋದು, ಇಲ್ಲಂದ್ರೆ ಕೆಳಗಡೆ ದರ್ಶನ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದು ದಶರಥ ಮಹಲ್. ದಶರಥ ಆರ್ಯ ಮುನಿಗೆ ಪಟ್ಟಾಭಿಷೇಕ ಆಗಿರೋ ಜಾಗ. ಲಾಸ್ಟ್ ಪಾಯಿಂಟ್ ಬಂದು ಮೈನ್ ಟೆಂಪಲ್, ರಾಮ ಮಂದಿರ ಹೋಗ್ಬೇಕಾದ್ರೆ ದೊಡ್ಡ ವ್ಯಾನಿಟಿ ಬ್ಯಾಗ್ ಆಗಲಿ, ವಾಟರ್ ಬಾಟಲ್ ಆಗಲಿ, ತಿನ್ನೋ ಐಟಮ್ ಆಗಲಿ ಯಾವುದು ಅಲೌಡ್ ಇಲ್ಲ. ಎಲ್ಲ ರೂಮಲ್ಲಿ ಇಟ್ಕೊಳ್ಬೇಕು. ಖಾಲಿ ಮನಿ ಪರ್ಸ್ ಮತ್ತೆ ಮೊಬೈಲ್ ಮಾತ್ರ ಅಲೌಡ್. ಮೊಬೈಲು ನಿಮ್ಗೆ ದೇವಸ್ಥಾನದ ಒಳಗಡೆ ತಗೊಂಡು ಹೋಗಂಗಿಲ್ಲ. ಹೊರಗಡೆ ವಾಕಲ್ ಇರುತ್ತೆ, ವಾಕಲ್ಲಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ವಾಪಸ್ ಬಂದು ಇವತ್ತು ಇಲ್ಲಿ ಅಯೋಧ್ಯೆಯಲ್ಲೇ ಸ್ಟೇ ಆಗ್ತೀವಿ. ಶಾರ್ಪ್ 4:40 ಕೆಳಗಡೆ ಬರ್ತೇವೆ. ಡಾರ್ಲಿಂಗ್ಸ್ ಇವಾಗ ಅಯೋಧ್ಯೆ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಪ್ರಕಾರ ನಾನೇನು ಅನ್ಕೊಂಡಿದ್ದೆ ಅಂದರೆ, ಕಾಶಿಯಲ್ಲಿ ಹೋಗಿ ಕಾಶಿಯಲ್ಲಿ ಸ್ಟೇ ಆಗಿದ್ರೆ ಸಖತ್ತಾಗಿರ್ತಾ ಇತ್ತು. ಬಿಕಾಸ್ ಇಲ್ಲ, ಗಂಗಾರತಿನೂ ಇರುತ್ತೆ ಅನ್ಸುತ್ತೆ. ಮೇ ಬಿ ಗಂಗಾರತಿ ಇದೆ. ಅದ್ರ ಜೊತೆಗೆ ಅಲ್ಲಿ ನಾನೇನು ಪ್ಲಾನ್ ಮಾಡ್ಕೊಂಡಿದ್ದೆ ಅಂದರೆ, ನೈಟಲ್ಲಿ ಸ್ಟೇ ಆಗಿದ್ರೆ
ಕಂಪ್ಲೀಟ್ ಒಂದು ಮಣಿಕರ್ಣಿಕಾ ಘಾಟಲ್ಲಿ ಇರೋಣ ಅಂತ ಅನ್ಕೊಂಡಿದ್ದೆ. ಸ್ಟೇ ಆಗ್ತಾರ ಇಲ್ವಾ ಅಂತ. ಸ್ಟೇ ಆದ್ರೆ ಡೆಫಿನೆಟ್ಲಿ ವಿಲ್ ಡೂ ದಟ್. ಮಣಿಕರ್ಣಿಕಾ ಘಾಟಲ್ಲಿ ಹೋಲ್ ನೈಟ್ ಸಖತ್ತಾಗಿರುತ್ತೆ. ಡಾರ್ಲಿಂಗ್ಸ್, ಹಳೇ ರಾಮ ಮಂದಿರ ಅಂತ ಅದು ನೋಡಿ. ಟ್ಯಾಂಕ್ ಹಿಂದೆ ನಿಮ್ಗೆ ಆರ್ಸ್ ತರ ಕಾಣಿಸ್ತಾ ಇದೆ ಅಲ್ವಾ, ಅದು ಹಳೇ ರಾಮ ಮಂದಿರ. ಇದ್ಯಾವುದೋ ಬಿಲ್ಡಿಂಗ್ ಅಡ್ಡ ಬಂತು, ಇದಲ್ಲ ಡಾರ್ಲಿಂಗ್ಸ್. ಅಲ್ಲಿ ಒಂದು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ದಟ್ ವಾಸ್ ದ ಓಲ್ಡ್ ರಾಮ ಮಂದಿರ ಅಂತೆ. ಏನಿದು ಟೆಂಪಲ್ ತರ ಇದೆ? ಟೆಂಪಲ್ ಅಲ್ಲ, ಆದ್ರೆ ಇದು ಯಾವುದೋ ಯೂನಿವರ್ಸಿಟಿ. ಡಾರ್ಲಿಂಗ್ಸ್, ಓಕೆ, ನಮಗೆ ಯೂನಿವರ್ಸಿಟಿಗೂ ನಮಗೂ ಬರಲ್ಲ, ನಾವು ದೂರ ಇರೋಣ. ಟಾಟಾ ಬಾಬಾ, ಸಿ ಯು. ಡಾರ್ಲಿಂಗ್ಸ್, ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇಲ್ಲ, ಫಸ್ಟ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಟೆಂಪಲ್ ಹೋಗೋದು. ಸೊ ಫೋನ್ಸ್ ಆಗಲಿ, ಅಲ್ಲ ಫೋನ್ ಅಲೋ ಇದೆ ಅಂತ ಅಂದರು, ಸಮಥಿಂಗ್ ಏನೇನು ಅಲೋ ಇಲ್ಲ ಅಂತ ಹೇಳಿದ್ರು, ಅದು ಮರ್ತೋಯ್ತಲ್ಲ. ನಾವೇನು ತೊಗೊಂಡೋಗ್ತೀವಿ? ಫೋನ್ ಅಂತ ತೊಗೊಂಡೋಗ್ತೀವಿ ಅಲ್ವಾ ಅದಿತಾ? ಅಷ್ಟೇ ತಾನೆ, ಫೋನ್ ಒಂದು ಅಷ್ಟೇ ತಾನೆ ನಾವು ತೊಗೊಂಡೋಗೋದು. ಶೀಸ್ ಅದಿತಾ, ನನ್ನ ನ್ಯೂ ಫ್ರೆಂಡ್. ಹಾಯ್ ಮಾಡು. ಏಯ್ ಇಲ್ಲ ನೋಡಿ, ನಮ್ಮ ಬ್ರೋ ಇರು. ಹಾಯ್ ಬ್ರೋ. ನಮಸ್ಕಾರ ಬ್ರೋ. ನೋಡಿ, ನಮ್ಮ ಬ್ರೋ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅದೊಂದು ಸಲ ಆಯ್ತು. ಓಕೆ, ಇವಾಗ ಹೋಟೆಲ್ಗೆ ಹೋಗ್ತಾ ಇದೀವಿ. ಹೋಟೆಲ್ ಹೋಗಿ ಚೆಕ್ ಇನ್ ಆಗಿ ವಿಲ್ ಗೋ ಟು ರಾಮ ಮಂದಿರ. ಓ ಮೈ ಗಾಡ್ ಡಾರ್ಲಿಂಗ್ಸ್, ಯಾವ ರೇಂಜಿಗೆ ಬಿಸಿಲಿದೆ ಅಂದರೆ ಬಾ ಸರಿಗೆ ಬಿಸಿಲಿದೆ. ದಿಸ್ ಈಸ್ ದ ಹೋಟೆಲ್ ವಿ ಆರ್ ಸ್ಟೇಯಿಂಗ್. ಆ್ಯಕ್ಚುಲಿ ಬಸ್ಸು ಕೂಡ ನಮ್ಗೆ ಒಳಗಡೆ ಇದ್ದಿದ್ದು AC-ಗೆ ನಮಗೆ ಹೀಟ್ ಏನಿದೆ ಅನ್ನೋದೇ ಗೊತ್ತಾಗಿಲ್ಲ. ಆಚೆ ಬಂದು ನೋಡಿದ್ರೆ ಯಾವ ಥರ ಬಿಸಿಲು ಹೊಡಿತಾ ಇದೆ ಮುಖಕ್ಕೆ ಅಂದರೆ, ಓ ಮೈ ಗಾಡ್. ಆ್ಯಕ್ಚುಲಿ ನಾವು ಸಿಟಿಯಲ್ಲಿದ್ದೀವಿ, ಬಟ್ ಸಿಟಿ ಅಂತಲೇ ಅನ್ನಿಸ್ತಾ ಇಲ್ಲ. ಉತ್ತರ ಪ್ರದೇಶ್, ಏನು ಮಾಡೋಕ್ಕಾಗಲ್ಲ. ನಾವು ಲೆಟ್ಸ್ ಗೋ ಇನ್. ಒಳಗಡೆ ಹೋಗೋಣ ಬನ್ನಿ. ನಾನು ಕೂಡ ಸಖತ್ತಾಗಿದ್ದೆ, ಇವಾಗ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಓಕೆ ಡಾರ್ಲಿಂಗ್ಸ್, ದಿಸ್ ಈಸ್ ದ ರೂಮ್. ಅಂಕಲ್ ಒಬ್ಬರು ಇದ್ದಾರೆ. ದಿಸ್ ಇಸ್ ದ ವಾಶ್ರೂಮ್. ಪರವಾಗಿಲ್ಲ, ಇಟ್ಸ್ ನೈಸ್. ಬಟ್ ಉತ್ತರ ಪ್ರದೇಶಿನ ಫೇಮಸ್ ಆಟೋ ನೋಡಿ ಡಾರ್ಲಿಂಗ್ಸ್. ಹೋಗೋಣ ಇವಾಗ ಒಳಗಡೆ ಹೋಗಿ ವಿಲ್ ಸಿ. ಓಕೆ ಡಾರ್ಲಿಂಗ್ಸ್, ಇವಾಗ ಫ್ರೆಶ್ ಅಪ್ ಆಗೋ ಟೈಮು. ಬೇಗ ಫ್ರೆಶ್ ಅಪ್ ಆಗಿ ಅಯೋಧ್ಯೆ ರಾಮ ಮಂದಿರ ಹೋಗೋಕ್ಕೆ ರೆಡಿ ಆಗೋಣ. ಅಲ್ಲಿ ತನಕ ವೆಯ್ಟ್ ಮಾಡಿ. ಅಯೋಧ್ಯೆಗೆ ಐ ಆಮ್ ಚೇಂಜಿಂಗ್ ದ ಡ್ರೆಸ್. ಚೆನ್ನಾಗಿದೆ ಟಿ ಶರ್ಟು. ಸಾರಿ, ಟಿ ಶರ್ಟ್ ಅಲ್ಲ, ಶರ್ಟ್. ಡಾರ್ಲಿಂಗ್ಸ್, ಈಗ ಅಯೋಧ್ಯೆಗೆ ಹೋಗೋದಕ್ಕೆ ದೇವಸ್ಥಾನಕ್ಕೆ ಶರ್ಟ್ ಚೇಂಜ್ ಮಾಡಿದ್ದೀನಿ. ಹೇಗಿದೆ? ಸಖತ್ತಾಗಿದೆ ಅಲ್ಲ? ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಯಾಕೆ ಇಷ್ಟು ಚೆನ್ನಾಗಿದೆ ನಾನು? ಸೂಪರ್ ಅಲ್ಲ? ಹೀರೋ ಕಣ ನೀನು. ಐ ಆಮ್ ರೆಡಿ ಡಾರ್ಲಿಂಗ್ಸ್. ನೋಡಿ ಎಷ್ಟು ಸಿಂಪಲ್. ನಾನು 2 ನಿಮಿಷ ಪಟಾರ್ ಅಂತ ರೆಡಿ ಆಗಾಯಿತು. ಒಂದು ಶರ್ಟ್ ಹಾಕೊಂಡಾಯ್ತು, ಮುಖ ತೊಳ್ಕೊಂಡಾಯ್ತು. ನೋಡಿ, ಮುಖಕ್ಕೂ ನಾವು ಅಷ್ಟೇನು ಸಿಂಗಾರ ಅಲಂಕಾರ ಏನೂ ಮಾಡಲ್ಲ. ಮುಖಕ್ಕೊಂದು ಫೇಸ್ ವಾಶ್ ಹಾಕಿ ಮುಖ ತೊಳ್ಕೊಂಡು ಬಂದರೆ, ಒಂದು ಟಿ ಶರ್ಟ್ ಹಾಕ್ಕೊಂಡು, ಸಾರಿ ಟಿ ಶರ್ಟ್ ಅಲ್ಲ ಇದು ಶರ್ಟ್ ಹಾಕೊಂಡ್ರೆ ಮುಗೀತು. ವಿ ಆರ್ ರೆಡಿ. ಡಾರ್ಲಿಂಗ್ಸ್, ಇಲ್ಲಿ ಅಸ್ಸಾಂ ಟೀ ಇಟ್ಟಿದ್ದಾರೆ. ಅಸ್ಸಾಂ ಟೀ ಅಂತೆ. ಟ್ರೈ ಮಾಡೋಣ. ಯಾಕೋ ಬೇಡ ಅನ್ಸ್ಬಿಡ್ತು ಒಂದೇ ಸಲ. ಯಪ್ಪ, ನೆಸ್ಕೆಫೆ ಕ್ಲಾಸಿಕ್ ಕಾಫಿ ಅಂತ. ಏನಿಲ್ಲ, ನೀರು ಹಾಕಿ ಏನೇಂತಾರೆ ಇದಕ್ಕೆ? ಏನಂತಾರೆ ನಿನಗೆ? ಹೀಟರಾ? ಏನೋ ಅಂತಾರೆ ಇದಕ್ಕೆ. ಅದಕ್ಕೆ ನೀರು ಹಾಕಿ ಹೀಟ್ ಮಾಡಿ ಜಸ್ಟ್ ಕಾಫಿ ಹಾಕಿ, ಇಲ್ಲಿ ಶುಗರ್ ಇದೆ, ಶುಗರ್ ಹಾಕೊಂಡ್ರೆ ಮುಗಿದು ಕಾಫಿ ರೆಡಿ. ಸಿಂಪಲ್, ಬಟ್ ಬೇಡ. ಯಾವ ಕಾಫಿ ಮಾಡ್ತಾ ಇದ್ದೀರಾ ಅಂಕಲ್? ನೆಸ್ಕಫೆ ಕಾಫಿನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂಕಲ್. ಇವಾಗ ಕುಡಿದ್ಬಿಟ್ಟು ಹೇಳೋಣ ಅಂಕಲ್ ಹೆಂಗೆ ಮಾಡಿದ್ದಾರೆ ಅಂತ. ವಿತ್ ಮಿಲ್ಕಾ? ಮಿಲ್ಕ್ ಎಲ್ಲಿದೆ ಅಲ್ಲಿ? ಒಂದು ಮಿಲ್ಕಾ? ಇದು ಚಾಕ್ಲೇಟ್ ಅಂದ್ವಿ ಅಲ್ವಾ? ಇದು ಚಾಕ್ಲೇಟ್ ಅಲ್ಲ, ಇದು ಮಿಲ್ಕ್, ಹಾಲು. ಹಾಲನ್ನ ಚಾಕ್ಲೇಟಲ್ಲಿ ಮಾಡ್ಬಿಟ್ಟಿದಾರಲ್ಲ ನೋಡಿ ಡಾರ್ಲಿಂಗ್, ಚಾಕ್ಲೇಟ್ ಥರ ನೋಡಿ. ಸಿಂಪಲ್. ಡಾರ್ಲಿಂಗ್ಸ್, ಈ ಐಡಿಯಾ ಹಾಕೊಬೇಕಂತೆ. ಕಾಲೇಜಲ್ಲೇ ನಾವು ಐಡಿಯಾ ಹಾಕಿಲ್ಲ. ಆ 5 ವರ್ಷ ಇತಿಹಾಸದಲ್ಲೇ ನಾನು ಐಡಿಯಾ ಹಾಕಿಲ್ಲ. ಇನ್ನು ಇವಾಗ ಐಡಿಯಾ ಹಾಕ್ತೀನಾ? ಏನಂತೀರ? ಹಾಕಲ್ಲ ಅಂದ್ಕೊಂಡ್ರೆ ಹಾಕ್ತೀನಿ. ಕಾಲೇಜಲ್ಲಿ ಹಾಕಿಲ್ಲ ಅಂದರೆ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿಲ್ಲ ಅಂದರೆ ಒದ್ದೋಡಿಸ್ತಾರೆ. ಅಷ್ಟು ಗೊತ್ತಾಗಲ್ವ ನಿಮಗೆ? ಕಾಲೇಜಲ್ಲಿ ಇದ್ದಂಗೆ ಈಗಲೂ ಇದು ಬಿಡಬೇಕು. ಏನರ ನೀವಲ್ಲ? ನಾನು ಏನು ತಂದೆಲ್ಲ ನೋಡಿ ಥಿಂಗ್ಸ್. 2 ಡ್ರೆಸ್ ಅಷ್ಟೇ, ಒಂದು ಶಾಲು ಸಾಕಷ್ಟೇ ಅಲ್ಲ ಅಂಕಲ್? ಒಂದು ಶಾಲ್ ಅಷ್ಟೇ. ಸೊ ಇವಾಗ ID ಕಾರ್ಡ್ ಒಂದೊಂದು ತೊಗೊಂಡು ಇನ್ನನ್ನೆಲ್ಲ ಇಲ್ಲೇ ಬಿಟ್ಟು ಹೋಗೋಣ. ಇದು ಹೀಗೆ ಇರಲಿ, ಬಿಡ ಸಿಪ್ ಹಾಕಿ ಹೋಗೋಣ. ಹಾಕೊಳ್ಳೋ ಅಂಕಲ್. ಇವಾಗ ಎಷ್ಟು ಭಾಷೆ ಮಾತಾಡ್ತೀರಾ ಹೇಳಿ ಅಂಕಲ್? 10 ಭಾಷೆ. 10 ಭಾಷೆ ಯಾವ್ದು? ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮರಾಠಿ, ಗುಜರಾತಿ, ಉರ್ದು, ಇಂಗ್ಲಿಷ್, ಪಂಜಾಬಿ, ಭೋಜ್ಪುರಿ. ಅಷ್ಟು ಹೆಂಗ್ ಮಾತಾಡ್ತೀರಾ ಅಂಕಲ್? ಅದು ಹಂಗೆ ಕಲ್ತ್ಕೊಂಡಿರೋದು. ಊರ್ಸುತಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ?
ನೋಡಿ ಡಾರ್ಲಿಂಗ್ಸ್, ಟ್ರಾವೆಲ್ ಮಾಡೋದ್ರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ. ಒಂದೊಂದು ಲ್ಯಾಂಗ್ವೇಜ್ ಕ್ಲಾಸಸ್ಗೆ ಸೇರ್ಕೊಂಡು ನಾವು ಭಾಷೆಗಳನ್ನ ಕಲಿತೀವಿ, ಅಥವಾ ಯೂಟ್ಯೂಬ್ ನೋಡ್ಕೊಂಡು ಅಥವಾ ಕ್ಲಾಸಸ್ಗಳನ್ನ ತಗೊಂಡು ಭಾಷೆ ಕಲಿಯೋದು ಬೇರೆ. ರಿಯಲ್ ಆಗಿ ಭಾಷೆ ಕಲಿಯೋದು ಅಂದ್ರೆ ಇದು. ಇವ್ರ ತರ ಜಾಗಗಳಿಗೆ ಹೋಗಿ ಜನಗಳ ಜೊತೆ ಬೆರ್ತು 10 ಭಾಷೆ ಮಾತಾಡ್ತಾರೆ ಅಂಕಲ್ ಅಂದ್ರೆ. ಓ ಮೈ ಗಾಡ್. ಸೊ ಒನ್ ಬೈ ಒನ್ ಆಟೋದಲ್ಲಿ ಹೋಗ್ತಾ ಇದೀವಿ ಡಾರ್ಲಿಂಗ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಆಟೋ. ನಮ್ಮ ಸೈಡ್ಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೈಕ್ ಥರ ಇದೆ ಆ್ಯಕ್ಚುಲಿ, ಬಟ್ ಇಟ್ಸ್ ವೆರಿ ಗುಡ್. ಸಖತ್ತಾಗಿದೆ. ಕೂರೋದ್ವಾ? ಓಕೆ ಡಾರ್ಲಿಂಗ್ಸ್, ನಮ್ಮ ಆಟೋ ಭಯ್ಯ ಜೊತೆ ಕೂತಿದ್ದೀನಿ. ಇವಾಗ ಓಡೋಣ. ಭಯ್ಯ ಇವಾಗ ಎಲ್ಲಿಗೆ? ಕಹಾ ಜಾ ರಹಾ ಹೂ? होटल एक्सचेंज हो रहा है, नए होटल पे ड्रॉप कर रहे हैं. इसके बाद देखिए क्या प्रोग्राम बनाते हैं. न्यू होटल? पास में एक होटल है ना. हाँ, पास में एक होटल है. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೇ, ಹಿಂದಿ ಬರುತ್ತೆ ಅಷ್ಟೇ. ಸಿಂಪಲ್ ಹಿಂದಿ, ಬಹುತ್ ಸಿಂಪಲ್ ಹೇ ಬೈ. ಓ ಮೈ ಗಾಡ್, ಏನು ಬರೀ ಆಟೋ ಬಿಟ್ರೆ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಎಲ್ಲ ಬರೀ ಆಟೋಗಳಿದೆ. ಗಾಡಿ ಬಹುತ್ ಅಚ್ಚಾ ಹೈ ಬೈ. कितने माइलेज देता है? 120 चलता है फुल चार्जिंग में. ಓ, ಚಾರ್ಜಿಂಗ್ ಇದು. ಅದೇ ಬ್ಯಾಟ್ರಿ 120 ಕಿಲೋಮೀಟರ್ ಹೋಗುತ್ತಂತೆ ನೋಡಿ ಡಾರ್ಲಿಂಗ್ಸ್ ಈ ಗಾಡಿ, ಒಂದು ಫುಲ್ ಚಾರ್ಜಿಂಗಿಗೆ. ಅದು ನಮ್ಮ ಸೈಡ್ ಆಟೋ, ಅಲ್ಲಿ ಹೋಗ್ತಾ ಇರೋದು. ಅದು ನೋಡಿ ನಮ್ಮ ಪರ್ಫೆಕ್ಟ್ ನಮ್ಮ ಕರ್ನಾಟಕದ ಆಟೋ. ಇದು ಡಿಫ್ರೆಂಟ್ ಆಟೋ. ಇಲ್ಲಿ ಸ್ವಲ್ಪ ಗೈಸ್ಗಳಿದ್ದಾರೆ ಈ ಹೋಟೆಲಲ್ಲಿ. ಸಾರಿ, ಕಾಫಿಗೆ ಓಕೆ, ಕಾಫಿಗೆ ಹಾಕಿದ್ದಾರೆ ಇಲ್ಲಿ. ಹೋಟೆಲ್ಲ ಉತ್ತರ ಪ್ರದೇಶದಲ್ಲಿ ಸಕ್ಕತ್ತಾಗಿದೆ ಹೋಟೆಲು. ಸೊ ಹೋಟೆಲಲ್ಲಿ ಇವಾಗ ಹೋಗಿ ಕಾಫಿ ಕುಡ್ಕೊಂಡು ವೆಲ್ಕಮ್. ನಮಸ್ಕಾರ, ನನ್ನ ಹೆಸರು ಪವನ್ ಅಂದ್ಬಿಟ್ಟು. ನಿಮ್ಮೆಲ್ರಿಗೂ ಅಯೋಧ್ಯೆಗೆ ಶ್ರೀರಾಮ ಜನ್ಮಭೂಮಿಗೆ ಸ್ವಾಗತ ಸುಸ್ವಾಗತ ಡಾರ್ಲಿಂಗ್ಸ್. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಡೀಟೇಲ್ಸ್ಗಳು ಹೇಳ್ತಾರೆ, ಅದನ್ನೆಲ್ಲ ನೀಟಾಗಿ ಕೇಳಿಸ್ಕೊಳ್ಳಿ. ಪರ್ಫೆಕ್ಟ್ ಅಯೋಧ್ಯೆಗೆ ಬಂದಿದ್ದೀರಾ ಬ್ರೋ? ನಾವು ನೋಡಿ ಎಲ್ಲ ಬೆಂಗಳೂರಿಗೆ ಬಂದಂಗೆ ಬಂದಿದ್ದೀವಿ. ನೀವು ನೋಡಿ ಪರ್ಫೆಕ್ಟ್ ಅಯೋಧ್ಯೆಗೆ ಬಂದಂಗೆ ಬಂದಿದ್ದೀರಾ. ಸೂಪರ್ ಬ್ರೋ. ಹೇಳ್ತಾರೆ ರಾಮನಿಗೆ ಅಕ್ಕ ಇದ್ದ ಅವಳ ಹೆಸರೇನು? ಶಾಂತ. ಬ್ರೋ ನಂಗೂ ಇವತ್ತು ಗೊತ್ತಾಯ್ತು ಬ್ರೋ. ಶಾಂತನಿಗೆ ರಾಮನಿಗೆ ಅಕ್ಕ ಇದ್ದ ಅವಳ ಹೆಸರು ಶಾಂತ. ಆ ಶಾಂತ ನಮ್ಮ ಕರ್ನಾಟಕದ ಸೊಸೆ. ಹೌದಾ? ಆ ಶಾಂತನಿಗೆ ಮದುವೆ ಆಗಿರೋದು ಋಷ್ಯಶೃಂಗ ಅಂತ. ಅವನು ಶೃಂಗೇರಿಯವನು. ಯಾರ ತಲೆಯ ಮೇಲೆ ಜಿಂಕೆಯ ಕೊಂಬಿರುತ್ತೋ ಅವನು ಋಷ್ಯಶೃಂಗ. ಆ ಋಷ್ಯಶೃಂಗನ ದಶರಥನ ಮೊದಲನೆಯ ಮಗಳಾದ ಶಾಂತಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ ಶಾಂತ ನಮ್ಮ ಕರ್ನಾಟಕದ, ನಮ್ಮ ಶೃಂಗೇರಿಯ ಸೊಸೆ. ನೀವು ಶೃಂಗೇರಿಯಲ್ಲಿ ಇವತ್ತಿಗೂ ದೇವಸ್ಥಾನ ಇದೆ, ಕಿಗ್ಗ ಅಂತ ಹೇಳ್ತಾರೆ. ಶಾಂತಾ ಸಮೇತ ಋಷ್ಯಶೃಂಗ ಸ್ವಾಮಿ ದೇವಸ್ಥಾನ ಇದೆ. ಇವತ್ತಿಗೂ ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ಲಿ ಮಳೆ ಆಗಲ್ವೋ ಅವರು ಈ ಶಾಂತಾ ಸಮೇತ ಋಷ್ಯಶೃಂಗನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅಲ್ಲಿ ಬಂದು 24 ಗಂಟೆಗಳಲ್ಲೇ ಮಳೆ ಆಗತ್ತೆ. ಮಳೆಯ ದೇವರು ಯಾರು ಅಂದ್ರೆ ಅವನೇ ಋಷ್ಯಶೃಂಗ. ಗೊತ್ತಾಯ್ತು ಡಾರ್ಲಿಂಗ್ಸ್, ನನಗೂ ಇವತ್ತು ಫಸ್ಟ್ ಗೊತ್ತಾಯ್ತು. ಸರ್ ಆಗ್ಲೇ ಬಂದಿದ್ರು. ಸರ್ ಫಸ್ಟು, ನಾನು ಸೆಕೆಂಡು, ಅವ್ರು ಲಾಸ್ಟ್ ಅಲ್ವಾ ಸರ್? ಮಾತ್ರ ಇರಿ. ಐಡೆಂಟಿ ಕಾರ್ಡ್ ಹಾಕೊಳ್ಳೇಬೇಕು ಸರ್. ನೀವು ಅಷ್ಟೇ ಸರ್, ನೀವು ಐಡೆಂಟಿ ಕಾರ್ಡ್ ಹಾಕ್ಲೇಬೇಕು. ಇಟ್ಸ್ ಟೂ ಮ್ಯಾಂಡೇಟರಿ. ಯಾಕೆ ಅಂತ ನಿಮಗೆ ದೇವಸ್ಥಾನ ಹತ್ರ ಹೋದಾಗ ಗೊತ್ತಾಗುತ್ತೆ. ಆಕ್ಚುಲಿ ಇವ್ರು ಇಷ್ಟೊಂದು ಹೇಳ್ತಾ ಇರೋದು ನೋಡಿದ್ರೆ ಹೆವಿ ರಶ್ ಇರೋ ಥರ ಫೀಲ್ ಆಗ್ತದೆ. ಆಟೋನ ಬಸ್ಸ ಇದು ಡಾರ್ಲಿಂಗ್ಸ್? ಆಟೋನ ಬಸ್ಸ ಇದು? ಓ ಮೈ ಗಾಡ್, ಸಖತ್ತಾಗಿದೆ. ಬಸ್ ಥರ ಇದೆ. ನಮ್ಮ ಸೈಡ್ ಬಸ್ ಅಂತಾರೆ ಇದನ್ನ, ಇವ್ರು ಆಟೋ ಅಂತಾರೆ ಅನ್ಸುತ್ತೆ. ಚೆನ್ನಾಗಿದೆ ಇವ್ರ ಸೈಡ್ ಆಟೋ. ಆರಾಮಾಗಿ ಹೋಗ್ಬೋದು ಒಂದು 10-15 ಜನ. ನಮ್ಮ ಸೈಡ್ ಬಸ್ ಅಂತಾರೆ ಇಷ್ಟು ಜನ ಇದ್ರೆ. ಡಾರ್ಲಿಂಗ್ಸ್ ಖಾಲಿ ಇದೆ. ಖಾಲಿ ಇರೋದಕ್ಕೆ ಬಂದು ಕುತ್ಕೊಬಿಡ್ಬೇಕು. ಆ್ಯಕ್ಚುಲಿ 1 2 3 ಇದು 4. ಸೊ ವಿ ಆರ್ ಗೋಯಿಂಗ್ ಇನ್ 4 ಆಟೋ ಅಂತಾರೆ ಇದನ್ನು. ಆಟೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನಮಗೆ ಸಪ್ರೇಟ್ ಸೀಟಿಂಗ್ ಇದೆ. ವಿಲ್ ಸಿಟ್ ಹಿಯರ್. ಆ ಡ್ರೈವರ್ ಅಣ್ಣನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಡಾರ್ಲಿಂಗ್ಸ್ ಆ್ಯಕ್ಚುಲಿ ಎಲ್ಲ ಸಕ್ಕತ್ತಾಗಿದೆ. ಸ್ವೆಟ್ ಮಾತ್ರ ಸರಿಗೆ ಆಗ್ತಾಯಿದೆ ನೋಡಿ. ಮುಖ ಎಲ್ಲ ಫುಲ್ಲು ಒದ್ದೆ ಆಗೋಗಿ ನಿಂತ್ಬಿಟ್ಟಿದೆ. ಹೆವಿ ಸೆಕೆ ಆಗ್ತಾಯಿದೆ. ಬಟ್ ಇವಾಗ ನಾವು ಡೈರೆಕ್ಟ್ ರಾಮ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಅದೊಂದು ಖುಷಿ ಇದೆ. ಜೈ ಶ್ರೀರಾಮ್. ರಾಮ ಮಂದಿರ್ಗೆ ಹೋಗಿ ರಾಮನ ದರ್ಶನನ ಮೊದಲನೇ ಬಾರಿ ಮಾಡ್ತಾಯಿದ್ದೀನಿ. ಸುಮಾರು ಹಿಸ್ಟ್ರಿ ಇರುವಂಥ ಜಾಗ ಇದು. ಎಷ್ಟಾರು ಸಾವಿರಾರು ಜನ ಸತ್ತು, ರಕ್ತ ಕೊಟ್ಟು, ಪ್ರಾಣ ಕೊಟ್ಟು, ಅವ್ರ ಟೈಮು, ಎನರ್ಜಿ, ಆಯಸ್ಸು ಎಲ್ಲ ಕೊಟ್ಟು ಈ ಜಾಗದಲ್ಲಿ ಈ ದೇವಸ್ಥಾನನ ಕಟ್ಸಿದ್ದಾರೆ. ಐ ಆಮ್ ಸೋ ಹ್ಯಾಪಿ ನಾನು ಈ ಜಾಗಕ್ಕೆ ಬರ್ತಾ ಇದ್ದೀನಿ ಅಂತ. ಡಾರ್ಲಿಂಗ್ಸ್ ಒಂದು ಡಾರ್ಲಿಂಗ್ಸ್ ಒಂದು ಅಲ್ಟಿಮೇಟ್ ಸೀನ್ನ ತೋರಿಸ್ತೀನಿ ನೋಡಿ. ಇವಾಗ ಗೇರ್ ಬಾಕ್ಸ್ ಎಲ್ಲಿದೆ ನೋಡಿ, ಎಲ್ಲಿ ಕೂರಿಸಿರಿ. ಇವ್ರಿಗೆ ಗೇರ್ ಹೆಂಗೆ ಹಾಕ್ತಾರೆ ನಾನು ನೋಡ್ಬೇಕು ಇವಾಗ. ಐ ಆಮ್ ವೇಟಿಂಗ್ ಟು ವಾಚ್
ಹೌ ದೇ ವಿಲ್ ಚೇಂಜ್ ದ ಗೇರ್. ಗೇರ್ ಹೆಂಗೆ ಚೇಂಜ್ ಮಾಡ್ತಾರೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ. ಗೇರ್ ಚೇಂಜ್ ಮಾಡಿ ಬ್ರೋ. ಇಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಕರೆಕ್ಟ್ ಟೈಮ್ ನೋಡಿ ಚೇಂಜ್ ಮಾಡ್ತಾರೆ. ಯಾಕೆ ಬ್ರೋ ಏನಾಯ್ತು? ಬ್ರೋಕ್ ಸ್ವಲ್ಪ ನಾಚಿಕೆ ಅಂತೆ. ಏನು ಬ್ರೋ ಏನಾಗಲ್ಲ ನೋಡಿ ಇವಾಗ. ಇದು ಎಲೆಕ್ಟ್ರಿಕಾ ಬ್ರೋ? ಆಟೋಮೆಟಿಕಾ? ಗೇರ್ ಮ್ಯಾನ್ಯುವಲ್ ಅಲ್ವಾ? ಗೇರ್ ಹಾಕಲ್ವಾ? ಅವ್ರಿಗೆ ನಮ್ಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ತೂ ಗೇರ್ ಛಾಯೆ ಯಾರು ನೈ ಛಾಯೆ ಅದೇನದು? ಅವ್ರಿಗೆ ಗೊತ್ತಾಗ್ತಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಛೇ ಆಟೋಮೆಟಿಕ್ ಅಂತ ಡಾರ್ಲಿಂಗ್ಸ್. ಅದಕ್ಕೆ ಆರಾಮಾಗಿ ಕುತ್ಕೊಳ್ಳಿ ಬ್ರೋ, ಟೆನ್ಷನ್ ಮಾಡ. ಆಟೋಮೆಟಿಕ್ ಆಗಿದೆ. ಇಲ್ಲ ಅಂದಿದ್ರೆ ಡಾರ್ಲಿಂಗ್ ಸಕ್ಕತ್ತಾಗಿರೋದು. ಓಕೆ, ರಾಮಲಲ್ಲಾನ ನೋಡಕ್ಕೆ ಹೋಗ್ತಾ ಇದೀವಿ. ರಾಮ ಜಯ ರಾಮ ಶ್ರೀರಾಮಚಂದ್ರ ಮಹಾರಾಜಕ್ಕೆ ಜೈ. ಖುಷಿ ಆಗ್ತದೆ ಆಕ್ಚುಲಿ. ಸುತ್ತಮುತ್ತ ನೋಡಿದ್ರೆ ಏನೋ ನಮ್ಮೂರು ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಐ ಡೋಂಟ್ ನೋ ವೈ. ಓವರ್ ಎಕ್ಸಾಜರೇಟ್ ಮಾಡ್ತಾರಲ್ಲ ಅಥವಾ ಸುಮ್ಮನೆ ವಿಡಿಯೋ ಹೇಳ್ತಾರಲ್ಲ, ನಿಜವಾಗ್ಲೂ ಫೀಲಿಂಗ್ ಏನೋ ಒಂಥರ ನಮ್ಮೂರು ಅನ್ನೋ ಥರ. ಓಕೆ, ಆ್ಯಕ್ಚುಲಿ ಇಲ್ಲಿ 3 ಜನ ಕೂರಂಗಿಲ್ಲ ಅಂತೆ, ಏನಕ್ಕೋ ಗೊತ್ತಿಲ್ಲ ಎಂಟ್ರಿ ಟೈಮಲ್ಲಿ. ಸೊ ಒಬ್ರು ಇಳ್ಕೊಂಡ್ರು. ಸೊ ಗೇರ್ಗೆ ಫ್ರೀ ಆಯಿತು. ಹ್ಯಾಪಿ ಗೇರ್ ಈಸ್ ಹ್ಯಾಪಿ. ಯಾವುದೋ ಬೇರೆ ಟೀಮಲ್ಲಿ ಬರ್ತಾ ಇದ್ದಾರೆ ಬ್ರೋ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ಯಾವುದೋ ಬೇರೆ ಟೀಮಲ್ಲಿ. ಅಯೋಧ್ಯೆನ ಇಲ್ಲಿಂದನೇ ತೋರಿಸ್ತೀನಿ ನೋಡಿ ಡಾರ್ಲಿಂಗ್ಸ್. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಏನೋ ಒಂಥರ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಎಷ್ಟು ಜನ ಕಷ್ಟಪಟ್ಟು ರಕ್ತನ ಸುರಿಸಿ ಈ ಜಾಗನ ತಗೊಂಡು ಇಲ್ಲಿ ದೇವಸ್ಥಾನನ ಕಟ್ಸಿದ್ದಾರೆ ನಮಗೆ ಅಂತ. ವಾವ್, ನಮ್ಮ ಐಡೆಂಟಿಟಿ ಇದು. ग्रेट. हिंदी थोड़ा थोड़ा आता है भाई, समझ में आता है, बोलने के थोड़ा थोड़ा आता है. आप लोग कहाँ से? कर्नाटका से. या कर्नाटका? बेंगलोर में आता है. बेंगलोर. कर्नाटका में बेंगलोर है. बेंगलोर में कर्नाटका नहीं है. बेंगलोर की राजधानी कर्नाटक ही है. बेंगलोर की राजधानी कर्नाटका नहीं है. कर्नाटका का राजधानी बेंगलोर. बेंगलुरु. चेन्नई तमिलनाडु का कैपिटल है. कर्नाटक में ಅಂದರೆ ನೀವು ಹಿಂದಿಯವರೆಲ್ಲ ಇದರಲ್ಲೇ ಇರ್ತೀರಾ, ಬೆಂಗಳೂರಲ್ಲೇ ಇರ್ತಾರೆ. ನೀವುಗಳೇ ಬಂದು ತುಂಬಿಕೊಂಡಿದ್ದೀರಾ. ಇನ್ನೇನು ಮಾಡ್ತಾರೆ ಬೆಂಗಳೂರಲ್ಲಿ? ಎಲ್ಲ ನೀವೇ ಇದ್ದೀರಾ. ये ऑटोमेटिक है, देखो ये ऑटोमेटिक है. RD. ओके ओके. और न्यूट्रल और रिवर्स. अच्छा, कितने किलोमीटर देता है? ये 100 एक चार्ज में. ಒಂದು ಚಾರ್ಜಲ್ಲಿ 100 ಕಿಲೋಮೀಟರ್ ಡಾರ್ಲಿಂಗ್ಸ್. ನೋಡಿ ಎಷ್ಟು ನಿಧಾನ. ಒಂದು 20 ಜನನೇ ತಗೊಂಡು ಹೋಗ್ಬೋದು. कितने मेंबर्स है अभी मेरी गाड़ी में? तेरा इंग्लिश में 30 30 ಜನ ಕೂತ್ಕೊಂಡು ಹೋಗೋದಂತೆ ಡಾರ್ಲಿಂಗ್ಸ್. ನೋಡಿ 100 ಕಿಲೋಮೀಟರ್ಸ್ ಡಾರ್ಲಿಂಗ್ಸ್. 100 ಕಿಲೋಮೀಟರ್ಸ್. ಕ್ರೇಜಿ. अरे वो गाड़ी छोड़ दो पहले. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಸರಾಯು ನದಿ ಹತ್ರ ಹೋಗ್ತಾ ಇದ್ದೀವಿ. ಟೆಂಪಲ್ ಹತ್ರ ಅಲ್ಲ, ಇಲ್ಲೂ ಕೂಡ ಟ್ರಾಫಿಕ್ ಇದೆ. ಅಷ್ಟೇನು ಮಕ್ಕಳಪ್ಪ ಇವರೆಲ್ಲ. ಮೈ ಮೇಲೆ ಬರ್ತಾರೆ. ಅಣ್ಣ ಕೈಯಲ್ಲೇ ತೋರಿಸ್ತಾರೆ. ಕೈಯಲ್ಲ ಪವರ್ ಇದೆ. ಬಾಯಲ್ಲಿ ವಿಮಲ್ ಇದ್ರೆ ಕೈಯಲ್ಲಿ ಪವರ್ ಬರುತ್ತೆ. भैया अरे देखो पहले मिसाल देखो, तो दिन ಇವಾಗ ಬಂದು ಇಲ್ಲಿ ಡ್ರಾಪ್ ಹಾಕಿ ಹೋಗಿದ್ದಾರೆ. ಇದು ಆಟೋ ಅಂತೆ ಅನ್ಕೊಳ್ಳೋಣ. ಆಟೋ ಅಂತ ನಮ್ಮ ಸೈಡ್ ಥರ ಇಲ್ಲ, ಬಸ್ ಅಂತ ನಮ್ಮ ಸೈಡ್ ಇದನ್ನು. ಬಟ್ ಆಟೋ ಅಂತೆ ಡ್ರಾಪ್ ಹಾಕಿ ಹೋಗಿದ್ದಾರೆ. ಇಷ್ಟೆಲ್ಲ ನೋಡಿ, ಎಲ್ಲ ವಿ ಆರ್ ದ ಗ್ರೂಪ್. ಇಷ್ಟು ಜನ ಗ್ರೂಪು. ಡಾರ್ಲಿಂಗ್ಸ್ ಅವ್ರು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ನಾನು ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ. ನಾವಿವಾಗ ಹೋಗ್ತಾ ಇರೋದು ಸರಾಯು ನದಿ ಹತ್ರ, ಎಲ್ಲಿ ರಾಮ ಜಲ ಸಮಾಧಿ ಆದರೂ ಆ ಜಾಗ. ಆ್ಯಂಡ್ ದ ಮೇನ್ ಪ್ರೂಫ್ ಫಾರ್ ನಮ್ಮ ಅಯೋಧ್ಯೆ ರಾಮ ಮಂದಿರ ಕಟ್ಟೋದಕ್ಕೆ ಸರಾಯು ನದಿ ಅಂತ ತೋರಿಸಿದ್ದು ಫಸ್ಟ್ ಪ್ರೂಫ್ ಅಂತೆ. ಅದು ಆ ಥರ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ವೆರಿ 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 ಸೇಕ್ರೆಡ್ ರಿವರ್ ಹತ್ರ. ಬನ್ನಿ ಹೋಗೋಣ. ಇದನ್ನು ಅವ್ರು ಹೇಳಿದ್ದು ಅಂದರೆ ಒಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಹಿಂದೆ ಅದ್ರ ಹಿಸ್ಟ್ರಿ ಎಲ್ಲ ಸೇರಿಸಿ. ನಾವಿವಾಗ ಸರಾಯು ನದಿ ಹತ್ರ ಹೋಗೋಣ. ಇಷ್ಟು ಟೈಮ್ ಸರಾಯು ನದಿ ಹತ್ರ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಇಟ್ ಲುಕ್ಸ್. ಕಮಾನ್. ನಂಗೆ ಆ್ಯಕ್ಚುಲಿ ಒಂದು ಡೌಟು, ಇದೆಲ್ಲ ವೇಲ ತಲೆಗೆ ಹಾಕ್ಕೊಳ್ಳೋದಾ ಏನಿದು?
ಓ ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ, ಪೊಲೀಸ್ ಠಾಣೆ ಎಂಟ್ರ ಇದೆ. ಸೊ ಡಾರ್ಲಿಂಗ್ಸ್, ಫಸ್ಟ್ ಟೈಮ್ ಸರಯೂ ನದಿನ ನೋಡ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು ನೋಡಿ ಸರಯೂ ನದಿನ. ಸರಜು ಅಂತಲೂ ಕೂಡ ಅಂತಾರಂತೆ, ಯಾರ್ಯಾರು ಏನೇನಂತಾರ. ನಾವು ಸರಯೂ ನದಿ ನಮ್ಮ ರಾಮ ಮಂದಿರ ನದಿ. ಓ ಮೈ ಗಾಡ್, ನೀರಿಲ್ಲ ಆದರೆ ಬಟ್ ಸಮ್ ಫೀಲ್ ಇದೆ. ವಾಟರ್ ಇಲ್ಲ ಬಟ್ ದೇರ್ ಇಸ್ ಎ ಫೀಲ್. ಬ್ರೋ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ. ಐ ಥಿಂಕ್ ಸಮ್ವೇರ್ ನೀವು ಈ ಥರ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋಸ್ ಏನಾದ್ರು ಹಾಕ್ತೀರಾ? ಫೇಮಸ್ ಮಾಡಿದಾರೆ ಇವರೇ. ಹೌದಾ? ನಾನು ಅದೇ ಅನ್ಕೋತಾ ಇದ್ದೆ, ನನಗೆ ಮಾತಾಡಿಸ್ತಾ ಗೊತ್ತಾಗಿಲ್ಲ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ನೋಡಿ, ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸಮ್ವೇರ್ ನಾನು ಅದು ನೋಡಿದೆ ಬ್ರೋ ವಿಡಿಯೋ. ತುಂಬಾ ಸಖತ್ತಾಗಿ ತಿಳ್ಕೊಂಡಿದ್ದೀರಾ, ತುಂಬಾ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ವೆರಿ ಇಂಪ್ಯಾಕ್ಟ್ಫುಲ್. ನಾವು ಭಾರತೀಯರು ಸನಾತನ ಧರ್ಮದಲ್ಲಿ ಹುಟ್ಟಿದೀವಿ ಅಂದ್ರೆ ಹೇಗೆ ತಾಯಿ ಋಣ, ತಂದೆ ಋಣ, ಈ ಮಣ್ಣಿನ ಋಣ ತೀರಿಸ್ಬೇಕು, ಹಾಗೆ ಈ ಭಾರತದ ಋಣವನ್ನು ತೀರಿಸ್ಬೇಕು. ಹೇಗೆ ತೀರಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ನಾವು ತಿಳ್ಕೊಂಡಿದ್ದನ್ನ ಬೇರೆಯವರಿಗೆ ಸರಿಯಾದ ಪ್ರಾಮಾಣಿಕತೆಯಲ್ಲಿ ಹೇಳಬೇಕು. ಇದು ಭಾರತದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬನ ಕರ್ತವ್ಯ. ಓಕೆ ಡಾರ್ಲಿಂಗ್ಸ್, ನೋಡಿ ಸರಯೂ ನದಿ, ರಾಮನ ಹಾಡು ನಡೀತಾ ಇದೆ. ಸರಯೂ ನದಿ ಹತ್ರ ಇದ್ದೀವಿ. ಆದರೆ ನದಿಯಲ್ಲಿ ನೀರಿಲ್ಲ ಅನ್ಸುತ್ತೆ, ಬಟ್ ನೀರು ತುಂಬಾ ಪವಿತ್ರವಾದದ್ದು. ಬನ್ನಿ ಹೋಗೋಣ. ಡಾರ್ಲಿಂಗ್ಸ್, ಸರಯೂ ನದಿ ಹತ್ರ ಇದ್ದೀವಿ. ನೋಡಿ ರಾಮನ ಸಾಂಗ್ ಆಗ್ತಾ ಇದೆ, ಲೈಟಾಗಿ ಸೂರ್ಯ ಮುಳುಗ್ತಾ ಇದ್ದಾನೆ. ವಾವ್, ವಾಟ್ ಎ ಫೀಲಿಂಗ್. ನೋಡಿ ಸ್ಯಾಂಡ್ ಎಲ್ಲ ವೈಟ್ ಸ್ಯಾಂಡ್, ಸಮ್ ವಾಟ್ ಇದಕ್ಕೇನೋ ಹೆಸರು ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಬಟ್ ಮರ್ತೋಗ್ಬಿಟ್ಟಿದೆ. ಗೊತ್ತಿತ್ತು, ಸಿವಿಲೇ ಮಾಡಿದ್ದು. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ? ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಆ್ಯಂಡ್ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಜೊತೆಗೆ ನೋಡ್ತಾ. ನೋಡಿ ನನ್ನ ಹಿಂದೆ ಇದೆಯಲ್ಲ, ಅದೇ ಸರಯೂ ನದಿ. ರಾಮ ಜಲ ಸಮಾಧಿ ಆಗಿದ್ದಿಲ್ಲೇ ಅಂತ ಅಂತಾರೆ, ನನಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ದಂಗಿತ್ತು. ಇದು ನಿಜ ಆಗಿಲ್ಲ ಅಂದರೆ ಬೈಬೇಡ್ರಪ್ಪ. ಓ ಮೈ ಗಾಡ್, ತುಂಬ ಒಂದು ಹಳೇ ಕಾಲಕ್ಕೆ ಬಂದಂಗೆ ಫೀಲ್ ಆಗ್ತಾ ಇದೆ. ನಂಗೆ ಯಾಕೆ ಗೊತ್ತಿಲ್ಲ. ಈ ರಿವರ್ ಸೈಡಲ್ಲಿ ಇರೋವಂಥ ಈ ಕಟ್ಟಿಗೆಗಳಿಂದ ಮಾಡಿರೋದಕ್ಕ ಆ್ಯಂಡ್ ಈ ಥರ ಇನ್ನು ಹಟ್ಟು ಟೈಪು ಡಿಸೈನಲ್ಲಿ ಇರೋದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ಫೀಲಿಂಗ್ ಲೈಕ್ ಸಮ್ವಾಟ್ ನಾನು ಹಳೇ ಕಾಲಕ್ಕೆ ಬಂದಿದ್ದೀನಿ ಅನ್ನೋ ಥರ. ಡ್ರೆಸ್ ಎಲ್ಲ ಇಲ್ಲೇ ಚೇಂಜಾ ಏನೋ ನಂಗೆ ಗೊತ್ತಾಗ್ತಾ ಇದ್ದಲ್ಲ. ಓಕೆ ನೋಡಿ ಡಾರ್ಲಿಂಗ್, ಸರಯೂ ನದಿ ನೋಡ್ತಾ ಇದ್ದೀರಾ? ವಾವ್, ಅಲ್ಲಿ ನೋಡಿ ಸೂರ್ಯ, ಬ್ರಿಡ್ಜು, ಸರಯೂ ನದಿ. ವಾವ್, ವಾಟ್ ಎ ಕಾಂಬಿನೇಷನ್ ಡಾರ್ಲಿಂಗ್ಸ್. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ನನಗಂತೂ. ವೆರಿ 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 ಹ್ಯಾಪಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರಯೂ ನದಿನ. ಈ ನೀರನ್ನ ಪ್ರೋಕ್ಷಣೆ ಮಾಡ್ಕೊಬೇಕು, ಬಟ್ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ನ ನೀಟಾಗಿ ಮಾಡಿಲ್ಲ. ಸೊ ಅದಕ್ಕೆ ಬ್ರಿಡ್ಜ್ಗಳು ಹಾಕಿದ್ದಾರೆ. ಅಲ್ಲಿ ಹೋಗಿ ಮಧ್ಯದಲ್ಲಿ ತೊಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋಣ. ಅಲ್ಲಿ ಖಾಲಿ ಇದೆ ಅನಿಸುತ್ತೆ. ವಿಲ್ ಗೋ ದೇರ್. ಫಸ್ಟ್ ಟೈಮ್ ಈ ಥರ ಪುಣ್ಯಕ್ಷೇತ್ರಗಳಿಗೆಲ್ಲ ಬಂದಾಗ ಕೈನ ನೀಟಾಗಿರೋ ಕಡೆ ಮುಟ್ಟೋಣ. ಆಮೇಲೆ ಇನ್ನೊಂದೇನು ಗೊತ್ತಾ ಡಾರ್ಲಿಂಗ್ಸ್, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಇದು ದೇವ್ರ ನೀರು ಅಥವಾ ತುಂಬ ಪವಿತ್ರವಾದ ನೀರು ನಮಗೆ ಗೊತ್ತು, ಬಟ್ ಈ ಥರ ಇದ್ರೂ ಇಲ್ಲೇ ತೊಗೊಂಡು ಕುಡಿಯೋದು, ಇಲ್ಲೇ ತೊಗೊಂಡು ಸ್ನಾನ ಮಾಡೋದು, ಈ ಥರ ಮಾಡಿಬಿಡಿ ದಯವಿಟ್ಟು ಪ್ಲೀಸ್. ಬಿಕಾಸ್ ನಂಬಿಕೆ ಒಳ್ಳೆಯದೇ, ಮೂಢನಂಬಿಕೆ ಮಾತ್ರ ಇರಬಾರ್ದು, ಹೆಲ್ತ್ಗೆ ಎಫೆಕ್ಟ್ ಆಗೋ ಥರ. ಓಕೆ ಡಾರ್ಲಿಂಗ್ಸ್, ಇವಾಗ ನಾವು ಇಲ್ಲಿ ಹತ್ತೋಣ. ಇಲ್ಲಿ ಹತ್ತಿ ಸರ್, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಗ ಬಿಡಿ ಸರ್. ಡಾರ್ಲಿಂಗ್ಸ್, ಆ್ಯಕ್ಚುಲಿ ನಾನು ನಡೀತಾ ಇದ್ರೆ ಇದು ಟುಕು ಅಂತ ಇದೆ, ನೋಡ್ತಾ ಇದ್ರಾ? ಇದನ್ನು ನಡೀತಾ ಇದ್ರೆ ಅಳ್ಳಾಡ್ತಾ ಇದೆ. ಇವಾಗ ನೋಡಿ ಡಾರ್ಲಿಂಗ್ಸ್, ಸ್ವಲ್ಪ ನೀರು ನೀಟಾಗಿರೋ ಕಡೆ ಬರ್ಬೇಕು ನಾವು. ನಮ್ಮ ಟೀಮೆಲ್ಲ ಆ ಕಡೆ ಇದ್ದಾರೆ, ನಾನು ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಬಿಕಾಸ್ ಅಲ್ಲಿ ನೀರು ನೀಟಾಗಿಲ್ಲ ಅಂತ. ಬಿದ್ದೋಗ್ಬಿಡ್ತೀನ ಅಂತ ಡಾರ್ಲಿಂಗ್ಸ್, ಬಿದ್ದರೆ ಅಷ್ಟೇ. ಇವಾಗ ನೋಡಿ ಹೆಂಗಿದೆ ನೀರು. ಇಲ್ಲಿ ಸ್ವಲ್ಪ ನೀಟಾಗಿದೆ ನೀರು. ಆ್ಯಕ್ಚುಲಿ ಇಲ್ಲಿಂದ ಸ್ವಲ್ಪ ಬೋಟೆಲ್ಲ ಹೋಗುತ್ತಲ್ವ, ಆ್ಯಂಡ್ ಆ ಕಡೆಗೆಲ್ಲ ಸ್ನಾನ ಮಾಡ್ತಾಯಿದ್ರೆ ಈ ಕಡೆ ಬ್ರಿಡ್ಜ್ ಥರ ಆಗಿರೋದ್ರಿಂದ ಇಲ್ಲಿ ನೀಟಾಗಿದೆ. ಇಲ್ಲಿ ನೀರನ್ನ ತೊಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋಣ, ಮುಖ ತೊಳ್ಕೊಳ್ಳೋಣ, ತಲೆಗೆ ನೀರು ಹಾಕ್ಕೊಳ್ಳೋಣ, ರಾಮನ ಹೆಸರು ಹೇಳ್ಕೊಂಡು ಧ್ಯಾನ ಮಾಡ್ಕೊಂಡು ತೊಗೊಳ್ಳೋಣ. ಮೊದಲನೇ ಬಾರಿ ನಿನ್ನ ಜಾಗಕ್ಕೆ ಬಂದು ನಿನ್ನ ಒಂದು ಸ್ಪರ್ಶ ಆಗಿರುವಂಥ ಒಂದು ನೀರನ್ನ ನಾನು ಸ್ಪರ್ಶ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಳ್ಳೇದು ಮಾಡು ರಾಮ. ಜೈ ಶ್ರೀರಾಮ್. ಓಕೆ ಡಾರ್ಲಿಂಗ್ಸ್, ನೋಡಿ ಆ ಬೋಟು ಸಖತ್ತಾಗಿದೆ ಅಲ್ವಾ, ಒಂಥರ ವೆರಿ ಕ್ಯೂಟ್ ಅಲ್ಲ ಡಾರ್ಲಿಂಗ್ಸ್? ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಆ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿರೋದು ಅವರು. ವೆರಿ ಕ್ಯೂಟ್ ಸಖತ್ತಾಗಿದೆ. ಬಟ್ ಸೇಫ್ಟಿ ಎಷ್ಟಿದೆ ಅಂತ ಗೊತ್ತಿಲ್ಲ, ನಮ್ಮ ತಾಯಣೆ ಮರುದದು. ಓಕೆ, ಬಟ್ ರಾಮ ಇರಬೇಕಾದ್ರೆ ಭಯ ಯಾಕೆ? ಇಲ್ಲಿ ನನಗೆ ಇವಾಗ ಹಿಂಗೆ ಬೆಂಡ್ ಆಗ್ಬೋದಾ ಇಲ್ವಾ ಗೊತ್ತಾಗ್ತಾ ಇಲ್ಲ.
ಆ ಕಡೆ ದಬಾಕೋಗ್ಬಿಡ್ತೀನಿ ಅಂತ. ಓಹೋ ಹೋ ಹೋ, ಸರಿ ಸರಿ. ವಿಲ್ ಟೇಕ್ ದಿಸ್ ವಾಟರ್ ಆ್ಯಂಡ್ ಪ್ಯಾಂಟೆಲ್ಲ ಇದಾಗುತ್ತೆ. ಮೊದಲನೇ ಸಾರಿ ಸರಯು ನದಿನ ಮುಟ್ತಾ ಇದೀನಿ ಡಾರ್ಲಿಂಗ್ಸ್. ಪಾಪ ಜೈ ಶ್ರೀರಾಮ್. ಜೈ ಶ್ರೀ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಡಾರ್ಲಿಂಗ್ಸ್, ನೀವು ಕೂಡ ಈ ಥರ ಪ್ಲೇಸಸ್ಗಳಿಗೆ ದಯವಿಟ್ಟು ವಿಸಿಟ್ ಮಾಡಿ, ಆದಷ್ಟು ಬೇಗ ವಿಸಿಟ್ ಮಾಡಿರೋ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಬಾ, ಸಿ ಯು, ಲವ್ ಯು ಡಾರ್ಲಿಂಗ್ಸ್.